ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಬಂದ್ಯಾ? ಏನಾಯ್ತು ಹೋದ ಕೆಲಸ? ಅಮ್ಮ ಒಳಗೆ ಬರಲಾ? ಬಾ. ಒಂದು ಲೋಟ ನೀರು ಕೊಡು. ತಂದೆ ತಾ. ಊಟ ಆಯ್ತಣ್ಣ? ಆಯ್ತಮ್ಮ. ಹೇಗಾಯ್ತಾ ಇಂಟರ್ವ್ಯೂ? ಇಂಟರ್ವ್ಯೂ ಚೆನ್ನಾಗಾಯ್ತು, ಕೆಲಸನೂ ಸಿಕ್ತು. ಒಳ್ಳೆ ಸುದ್ದಿ ಹೇಳಿದೆಯೇ. ಯಾವ ಚಾನಲ್ ಅಂದೆ? ಸಿಗ್ಮಾ ನ್ಯೂಸ್ ಚಾನಲ್ ಅಂತಪ್ಪ, ತುಂಬ ಒಳ್ಳೆ ಕಂಪ್ನಿ. ಆ ಕಂಪ್ನಿ ಪ್ರೊಪ್ರೈಟ್ರು ಶೈಲೇಶ್ ಕಪೂರ್ ಅಂತ ನನಗೆ ಮೊದಲೇ ಅವ್ರ ಪರಿಚಯ ಇದ್ದರು. ಒಂದು ಕಾನ್ಫರೆನ್ಸಲ್ಲಿ ಸಿಕ್ಕಿದ್ರು. ಆ ಕಾನ್ಫರೆನ್ಸಲ್ಲಿ ನಾನೊಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ಅದು ಅವ್ರಿಗೆ ತುಂಬ ಇಷ್ಟ ಆಗೋಗಿತ್ತು. ಇಂಟರ್ವ್ಯೂಲೆಲ್ಲ ಹೇಳಿದರು. ನನಗೆ MD ಪೋಸ್ಟ್ ಆಫರ್ ಮಾಡಿದ್ದಾರೆ. ವೆರಿ ಗುಡ್. ಯಾವತ್ತಿಂದ ಜಾಯ್ನ್ ಆಗಬೇಕಂತೆ? ನಾನು ಯಾವಾಗ ಜಾಯಿನ್ ಆಗ್ತೀನಿ ಅಂತ ಹೇಳಬೇಕಂತೆ ಅಣ್ಣ. 1 ವಾರ ಟೈಮ್ ಕೊಟ್ಟಿದ್ದಾರೆ. ಕಂಪನಿ ಹೇಗಿದೆಯಮ್ಮ? ನೋಡಕ್ಕೆ ಚೆನ್ನಾಗಿದೆಯಾ? ನಿಮ್ದೊಳ್ಳೆ ಕಂಪ್ನಿ ಹೇಗಿದ್ರು ನಿಮ್ಗೇನು? ನಿವೇದಿತಾ, ಸಂಬಳ ಎಷ್ಟು ಕೊಡ್ತಾರೆ? ಒಂದು 40,000 ಕೊಡ್ತಾರಮ್ಮ. 40? ಹ್ಞೂ. ಯಾಕಮ್ಮ? ಅಲ್ಲ ಕಣೆ, ಹಳೆ ಕಂಪ್ನಿಲ 80,000 ಕೊಡ್ತಾ ಇದ್ರು. ಈಗ ಬರೀ 40. ತುಂಬಾ ಕಡಿಮೆ ಆಯ್ತಲ್ವೇನೆ? ಮನೆ ಬಾಡಿಗೆ, ದಿನಸಿ ಸಾಮಾನು, ಬೇರೆ ಖರ್ಚುಗಳು ಸಾಕಾಗಲ್ಲ ಅಲ್ವಾ? ಜೊತೆಗೆ ನಿನಗೆ ಸಂಬಳ ಜಾಸ್ತಿ ಬಂದರೆ ಇನ್ನೂ ದೊಡ್ಡ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ ಕಣೆ. ಸರಿ, ಅವ್ರು 40,000 ಅಂತಂದರೆ ನೀನು ಒಪ್ಕೊಂಡು ಬಂದ್ಬಿಟ್ಯಾ ಮನೆಗೆ? ಹೇಳಬೇಕಾಗಿತ್ತು ತುಂಬ ಕಡಿಮೆ ಆಯ್ತಿದ್ದು ಅಂತ. ಅಮ್ಮ, ನಾವು ಜೊತೆ ವಾದ ಮಾಡೋಕ್ಕಾಗತ್ತಾ? ನನಗಿಷ್ಟು ಸಂಬಳ ಬೇಡ, ಅಷ್ಟು ಸಂಬಳ ಕೊಡಿ, 40,000 ಕೊಡಿ, 80,000 ಕೊಡಿ ಅಂತ? ಹೌದು, ಕೇಳಬೇಕಾಗತ್ತಪ್ಪ. ಹೋಗ್ಲಿ, ಆ ಕಂಪ್ನಿ ನಂಬರ್ ಕೊಡು, ನಾನೇ ಆ ಪ್ರೊಪ್ರೈಟರ್ ಹತ್ರ ಮಾತಾಡ್ತೀನಿ. ಅಯ್ಯೋ ಅಮ್ಮ, ಬೇಡ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೆ. ಅವ್ರು ನನಗೆ ಆಫರ್ ಮಾಡಿರೋ ಸಂಬಳ 1.25 ಲಕ್ಷ. ಹೌದೇನೆ? ಹ್ಞೂ. ಅಬ್ಬಾ, ಅಂತೂ ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದಕ್ಕೆ ನಿಂಗೆ ಒಳ್ಳೆ ಕೆಲಸನೇ ಸಿಕ್ತು ಬಿಡು. ನಂಗೆ ಗೊತ್ತಿತ್ತು ನಿಂಗೆ ಒಳ್ಳೆ ಕೆಲಸನೇ ಸಿಗುತ್ತೆ ಅಂತ. ಯಾಕೆಂದ್ರೆ ನಾ ದೇವ್ರ ಹತ್ರ ಹರಿಸ್ಕೊಂಡಿದ್ದೆ ನಿಂಗೆ ಒಳ್ಳೆ ಕೆಲಸ ಸಿಗ್ಲಿ ಅಂತ. ಅದಕ್ಕೆ ನಿನ್ಗೆ ಈ ಕೆಲಸ ಸಿಕ್ಕಿದ್ದು. ಈಗ ನೀನು ನನ್ನ ಕೆಲಸ ಮಾಡ್ಕೊಡ್ಬೇಕು. ಏನು ಕೆಲಸ? ಒಂದು ನಿಮಿಷ ಇರು, ಬಂದೆ. ತಗೋ ಬಯೋಡಾಟಾ. ಯಾರು ಬಯೋಡೇಟಾ ಇದು? ಇವ್ರನ್ನೆಲ್ಲೋ ನೋಡಿದ್ದೀನಿ. ಯಾರು ಇವರು? ಅದೇ ಕಣೆ, ಈ ಬೀದಿ ಕೊನೆಯಲ್ಲಿ ಶಾಂತಮ್ಮ ಅಂತಿಲ್ವಾ, ಅವ್ರದ್ದೇ. ಸರಿ, ಇವ್ರ ಬಯೋಡೇಟಾ ನಿನಗೆ ಯಾಕೆ ಸಿಕ್ತು? ಈಗ ನನಗೆ ಯಾಕೆ ಕೊಡ್ತಾ ಇದೆಯಾ? ಇವತ್ತು ನೀನು ಬೆಳಿಗ್ಗೆ ಇಂಟರ್ವ್ಯೂಗೆ ಹೋದ್ಯಲ್ಲ, ಆಗ ಅವ್ರು ನಮ್ಮ ಮನೆಗೆ ಬಂದಿದ್ರು. ನಿನ್ನ ಬಗ್ಗೆ, ನಮ್ಮ ಚಿದಾನಂದನ ಬಗ್ಗೆ ಎಲ್ಲ ತುಂಬ ವಿಚಾರಿಸ್ತಿದ್ರೆ. ಅವರು ನೀನಿನ್ನು ಪಾಂಚಜನ್ಯ ಚಾನಲೆಲ್ಲ ಇದೆಯಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀನು ಅಲ್ಲಿ ಕೆಲಸ ಬಿಟ್ಟಾಯ್ತು, ಸಿಗ್ಮಾ ನ್ಯೂಸ್ ಚಾನಲ್ಗೆ ಸೇರ್ಕೊಂಡಿದ್ದೀಯಾ ಅಂತ. ಅಮ್ಮ, ಯಾಕೆ ಹಾಗೆ ಹೇಳಿದೆ? ನಾನು ಇವತ್ತಿನ್ನೂ ಇಂಟರ್ವ್ಯೂಗೆ ಹೋಗಿದ್ದೆ. ಅಲ್ಲಿ ಕೆಲಸ ಸಿಗುತ್ತೋ ಬಿಡುತ್ತೋ ಯಾರಿಗೆ ಗೊತ್ತಿತ್ತು? ಕೆಲಸ ಸಿಗಕ್ಕೆ ಮುಂಚೆ ಯಾಕೆ ಹೇಳಿದೆ? ನಾನು ಅದನ್ನು ಹೇಳಿದೆ ನಿವೇದಿತಾ, ಬೇಡ ಅಂತ ಕೇಳಿಲ್ಲ ಅವಳು. ಇನ್ನೇನು ಹೇಳಬೇಕಾಗಿತ್ತು? ನಮ್ಮ ನಿವೇದಿತಂಗೆ ಕೆಲಸನೇ ಇಲ್ಲ ಅಂತ ಹೇಳಬೇಕಿತ್ತಾ? ಆಮೇಲೆ ಅಷ್ಟೇ, ಅವ್ರು ನಮ್ಮ ಹಳೆ ಮನೆ ಹತ್ರ ಹೋಗಿ ಅಲ್ಲಿ ಎಲ್ಲರ ಹತ್ರನೂ ಹೇಳ್ಬಿಡ್ತಿದ್ರು ನಿವೇದಿತಂಗೆ ಕೆಲಸನೇ ಇಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು ನಿವೇದಿತಂಗೆ ಸಿಗ್ಮಾ ಚಾನಲಲ್ಲಿ ಕೆಲಸ ಸಿಕ್ಕಿದೆ ಅಂತ. ಆಯಿತು ಬಿಡು, ಸರಿ. ಈಗ ಇವ್ರು ಯಾಕೆ ಫೋಟೋ ಬಯೋಡೇಟಾ ಎಲ್ಲ ಕೊಟ್ಟು ಹೋಗಿದ್ದಾರೆ ಹೇಳು? ಅದು ಅವ್ರಿಗೆ ನಿನ್ನಿಂದ ಒಂದು ಕೆಲಸ ಆಗಬೇಕಿತ್ತಂತೆ, ಅದಕ್ಕೆ ಫೋಟೋ ಬಯೋಡಾಟಾ ಎಲ್ಲ ಕೊಟ್ಟು ಹೋಗಿದ್ದಾರೆ. ಏನು ಕೆಲಸ? ಇವ್ರಿಗೆ ಆ್ಯಕ್ಟಿಂಗಿಗೆ ಚಾನ್ಸ್ ಬೇಕಿತ್ತಂತೆ ಕಣೆ. ಇವ್ರಿಗೆ ಆ್ಯಕ್ಟಿಂಗ್ ಚಾನ್ಸಾ? ಅರೆ ಹ್ಞೂ ಕಣೆ.
ಅವ್ರಿಗೆ ಚಿಕ್ಕ ವಯಸ್ಸಿಂದಾನು ಆಕ್ಟಿಂಗ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತಂತೆ, ಆದ್ರೆ ಮಾಡಕ್ಕಾಗ್ಲಿಲ್ವಂತೆ. ಈಗ ಇವ್ರ ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ದೇಶದಲ್ಲಿ ಇದಾರಂತೆ, ಇವ್ರಿಗೆ ಹೊತ್ತೋಗೋದಿಲ್ವಂತೆ. ಅದಕ್ಕೆ ನಿಮ್ಮ ಮಗಳಿಗೆ ಹೇಳಿ ನಂಗೆ ಆಕ್ಟಿಂಗ್ ಒಂದು ಚಾನ್ಸ್ ಕೊಡಿ ಅಂತ ಹೇಳಿದ್ರು ಕಣೆ. ತುಂಬಾ ಟ್ಯಾಲೆಂಟೆಡ್ ಕಣೆ ಅವರು, ಡ್ಯಾನ್ಸು ಮಾಡ್ತಾರೆ, ಚೆನ್ನಾಗೂ ಹಾಡು ಹೇಳ್ತಾರೆ. ಹೌದೌದು, ನಾನು ಕೇಳಿದ್ದೀನಿ ಅವ್ರು ಹಾಡೋದನ್ನ. ಗಂಡು ದನಿಲಿ ಹಾಡ್ತಾರೆ, ಒಂದು ರಾಗ ಇಲ್ಲ, ತಾಳ ಇಲ್ಲ, ಕೇಳಕ್ಕಾಗಲ್ಲ. ಇವತ್ತು ನಮ್ಮ ಮನೆಗೆ ಬಂದಿದ್ರು ಅವರು. ನಿಮ್ಮಮ್ಮ ಸುಮ್ಮನಿಲ್ಲಾರ್ದೆ ಅವ್ರ ಕರೆದು ಹಾಡು ಬೇರೆ ಹಾಡಿಸಿದ್ರು. ಈ ಅಕ್ಕಪಕ್ಕದಲ್ಲಿರೋ ನಾಯಿಗಳೆಲ್ಲ ಜೊತೆಗೆ ಧ್ವನಿ ಕುಡಿಸಿದ್ವು, ಕೋರಸ್ಸು. ಓಹೋ ಸಾಕು ಸುಮ್ನಿರಿ, ನೀವು ಭಾರಿ ಚೆನ್ನಾಗಿ ಹಾಡೋದಿಕ್ಕೆ. ಏನ್ ನಿವೇದಿತಾ, ನೀನು ಇವ್ರ ಮಾತೆಲ್ಲ ಕೇಳ್ಬೇಡ. ಈಗ ಹೇಳಮ್ಮ, ನೀನು ನಿಮ್ ಚಾನಲ್ ಅಲ್ಲಿ ಇವ್ರಿಗೆ ಆಕ್ಟಿಂಗ್ ಚಾನ್ಸ್ ಕೊಡಿಸ್ತೀಯೋ ಇಲ್ವೋ? ಅಮ್ಮ, ನಾನು ಹೇಗಮ್ಮ ಇವ್ರಿಗೆ ಚಾನ್ಸ್ ಕೊಡ್ಸೋಕ್ಕಾಗತ್ತೆ? ನಾನಿವಾಗ ಸೇರ್ತಿರೋದು ನ್ಯೂಸ್ ಚಾನಲ್, ಅಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆಲ್ಲ ಚಾನ್ಸ್ ಇರೋದಿಲ್ಲ. ನೀನ್ ಮನಸ್ಸು ಮಾಡಿದ್ರೆ ಹಾಗೆ ಆಗುತ್ತೆ. ಈಗ ನಿನ್ಗೆ ಹೇಗಿದ್ರು ನ್ಯೂಸ್ ಚಾನಲ್ ತಾನೇ ಕೆಲಸ ಸಿಕ್ಕಿರೋದು, ಅಲ್ಲಿ ನ್ಯೂಸ್ ಓದೋದು ಅದು ಇದು ಅಂತ ಇದ್ದೇ ಇರುತ್ತಲ್ಲ, ನ್ಯೂಸ್ ರೀಡಿಂಗಿಗೆ ಚಾನ್ಸ್ ಕೊಡ್ಸು. ಅಮ್ಮ, ನ್ಯೂಸ್ ಓದೋದಕ್ಕೆ ಕೋರ್ಸ್ ಮಾಡಿರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಇವ್ರಿಗಿದೆಯಾ ಎಕ್ಸ್ಪೀರಿಯನ್ಸು? ಹಾಗಾದ್ರೆ ಒಂದು ಕೆಲಸ ಮಾಡೆ, ನಿಮ್ಮೆಲ್ಲ ಯಾರಾದರೂ ನ್ಯೂಸ್ ಓದೋರು ಇರ್ತಾರಲ್ವಾ, ಅವ್ರು ಓದ್ತಾ ಇರೋವಾಗ ಮಧ್ಯ ಒಂದ್ಸತಿ ಇವ್ರು ಬಂದು ಹೋದ್ರೆ ಸಾಕು. ಏನಿಲ್ಲ, ಒಂದ್ಸತಿ ಅವ್ರ ಮುಖ ತೋರಿಸ್ಬಿಟ್ರೆ ಸಾಕು ಕಣೆ. ಅಲ್ಲಮ್ಮ, ಯಾರ್ದಾದ್ರೂ ಮದುವೆ ವಿಡಿಯೋನ ಒಂದ್ಸಲಿ ಮುಖ ತೋರಿಸಿದ್ರೆ ಸಾಕು ಅಂತ ಹೇಳೋದಕ್ಕೆ ಹಾಗೆಲ್ಲ ಮಾಡೋಕ್ಕಾಗಲ್ಲಮ್ಮ. ಹಾಗಾದ್ರೆ ನೀನು ಅವ್ರಿಗೆ ಇವಾಗ ಚಾನ್ಸ್ ಕೊಡೋದಿಲ್ವಾ? ನಾನು ಅವ್ರಿಗೆ ಹೇಗೆ ಹೇಳಿ ನನ್ನ ಮಗಳು ನಿಮಗೆ ಚಾನ್ಸ್ ಕೊಡ್ಸೋದಿಲ್ಲ ಅಂತ? ನಂಗೆ ಅವಮಾನ ಆಗುತ್ತೆ. ನಾನು ಅವ್ರಿಗೆ ಪ್ರಾಮಿಸ್ ಬೇರೆ ಮಾಡಿಬಿಟ್ಟಿದ್ದೀನಿ. ನೀನು ಯಾಕಮ್ಮ ಪ್ರಾಮಿಸ್ ಮಾಡಕ್ಕೆ ಹೋದೆ? ನಿವೇದಿತಾ, ಒಂದು ಕೆಲಸ ಮಾಡು. ನಿಮ್ಮ ಚಾನಲಲ್ಲಿ ಟಾಕ್ ಶೋ ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ಸ್ಗಳಾಗತ್ತಲ್ಲ, ಅದರಲ್ಲಿ ಆಡಿಯನ್ಸ್ ಆಗಿ ಕೂರಿಸ್ಬಿಡು. ಹಾಂ, ಹಾಗೆ ಮಾಡ್ಬೋದು. ಆದರೆ ಹಾಗೆ ಮಾಡೋದಕ್ಕೆ ನಾನು ಸಿಗ್ಮಾ ಚಾನಲ್ಗೆ ಕೆಲಸಕ್ಕೆ ಸೇರ್ಕೋಬೇಕು. ಏನೇ ಆಗಲಿ, ನೀನು ಅವ್ರಿಗೆ ಚಾನ್ಸ್ ಕೊಡಿಸ್ಲೇಬೇಕು, ಇಲ್ಲ ಹೋದ್ರೆ ನನ್ನ ಆಣೆ. ಅಯ್ಯೋ, ಎಲ್ಲದಕ್ಕೂ ಆಣೆ ಹಾಕ್ಬೇಡ ನೀನು. ಟ್ರೈ ಮಾಡ್ತೀನಿ. ಆನಂದರಾಜ್ ಸಾಹೇಬ್ರೆ, ಒಂದೆರಡು ಪ್ರಶ್ನೆಗಳ ಬಗ್ಗೆ ಸ್ಪಷ್ಟನೆ ಬೇಕಾಗುತ್ತೆ. ಈಗ ನಾನು ಎಕ್ಸಾಮಿನೇಷನ್ ಚೀಫ್ ಅಂದರೆ ವಿಚಾರಣೆ ಮಾಡಿದಾಗ ತಮ್ಮನ್ನ ಭಿಂಗ ಅವರನ್ನು ಕಂಡ್ರೆ ತಮಗೆ ದ್ವೇಷ ಇತ್ತು, ಭಿನ್ನಾಭಿಪ್ರಾಯ ಇತ್ತು ಅನ್ನೋ ಥರ ತಾವು ಹೇಳಿಲ್ಲ. ತಾವು ರಾಜಕೀಯ ವಿರೋಧಿಗಳು, ಒಬ್ಬರ ವಿರುದ್ಧ ಒಬ್ಬರು ಸ್ಪರ್ಧಿಸಿದ್ರಿ ಅಂತ ಹೇಳಿದ್ರಿ. ಆಮೇಲೆ ಪ್ರಾಸಿಕ್ಯೂಟರ್ ಸಾಹೇಬರು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ನಮಗೆ ಭಿನ್ನಾಭಿಪ್ರಾಯ ಇತ್ತು, ಅವ್ರನ್ನ ಕಂಡ್ರೆ ಕೋಪ ಇತ್ತು, ಈ ಥರದ್ದೆಲ್ಲ ಹೇಳಿದ್ರಿ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಹೇಗೆ? ರಾಜಕೀಯ ಕ್ಷೇತ್ರದಲ್ಲಿ ಅವರ ಮತ್ತು ನಮ್ಮ ನಿಲುವುಗಳು ಉತ್ತರ ಹಾಗೂ ದಕ್ಷಿಣ ಧ್ರುವಗಳಿದ್ದ ಹಾಗೆ. ಅಂದರೆ ಹೇಗೆ? ಮೂಲತಃ ನಾನು ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡಿದವನು. ಆದರೆ ಸನ್ಮಾನ್ಯ ಬಿಂಗರವರು ಒಬ್ಬ ವ್ಯಾಪಾರಸ್ಥರು, ಪ್ರಭಾವಶಾಲಿ ಉದ್ಯಮಿ. ನಾನು ಒಬ್ಬ ಶಿಕ್ಷಕನ ಮಗ. ಅವರು ದೊಡ್ಡ ವ್ಯಾಪಾರಸ್ಥರು. ಈ ಮಂತ್ರಿಗಿರಿಯ ಸಂಬಳ ಬಿಟ್ಟುಬಿಟ್ರೆ ನನ್ನ ವಾರ್ಷಿಕ ಆದಾಯ ಒಂದು ವರ್ಷಕ್ಕೆ 1,10,000 ರೂಪಾಯಿ ಮಾತ್ರ. ಅವರ ವಾರ್ಷಿಕ ಆದಾಯ ಅವರೇ ಘೋಷಣೆ ಮಾಡಿಕೊಂಡ್ರ ಪ್ರಕಾರ 1,010 ಕೋಟಿ ರೂಪಾಯಿಗಳು. ಇದಿಷ್ಟೇ ಸಾಕು ಅವ್ರದ್ದೊಂದು ಧ್ರುವ, ನಂದೊಂದು ಧ್ರುವ ಆಗಲಿಕ್ಕೆ. ಅವರು ಉತ್ತರ ಧ್ರುವ, ನಾನು ದಕ್ಷಿಣ ಧ್ರುವ. ಇದು ನಮ್ಮ ಇಬ್ಬರ ಮಧ್ಯೆ ಇರ್ತಕ್ಕಂಥ ಘರ್ಷಣೆ. ತಮ್ಮ ರಾಜಕೀಯ ಸಿದ್ಧಾಂತ ಯಾವುದು, ಅವರ ರಾಜಕೀಯ ಸಿದ್ಧಾಂತ ಯಾವುದು?
ಅವ್ರು ರಾಜಕೀಯ ಪ್ರವೇಶ ಮಾಡಿದ ಹಂತ ಆದಮೇಲೆ ಸರ್ಕಾರದ ನೀತಿಗಳನ್ನು ಅವರ ಪರವಾಗಿ ಅವರ ಉದ್ಯಮಕ್ಕೆ ವ್ಯಾಪಾರಕ್ಕೆ ಅನುಕೂಲವಾಗಿರ್ತಕ್ಕಂಥ ರೀತಿಯಲ್ಲಿ ತಿರ್ಚೋದಕ್ಕೆ ತಿದ್ದೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ನಾನು ಸದಾಕಾಲ ಅದನ್ನು ಪ್ರತಿಭಟಿಸ್ತೇನೆ. ಅವ್ರಿಗೆ ರೋಸ್ ಹೋಗಿ ಒಂದು ಹಂತದಲ್ಲಿ ನನ್ನನ್ನು ಕೊಲೆ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದು ಕೇಸುಗಳು ಆಯಿತು ಕೋರ್ಟಲ್ಲಿ ಕೇಸುಗಳೆಲ್ಲ ಇತ್ಯರ್ಥ ಆಯಿತು, ಆರೋಪಣೆಯಿಂದ ಅವ್ರು ಬಿಡುಗಡೆನೂ ಆಗಿದ್ದಾರೆ, ಆ ಮಾತು ಬೇರೆ. ಆದರೆ ನಮ್ಮ ಮಧ್ಯೆ ಇದ್ದಂಥ ಅಂತರ ಬೆಳೀತಾ ಹೋಯಿತು. ಅವ್ರಿಗೂ ನಮಗೂ ಕೂಡ ಒಂದೇ ರೀತಿಯ ಆಲೋಚನೆ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ. ಬಿಂಗಾರ್ ಅವರು ಈ ದಿವಸ ರುದ್ರಾಂಚಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರನ್ನು ಸತತವಾಗಿ ವಿರೋಧ ಮಾಡಿಕೊಂಡು ಬಂದಂಥ ನಾನು ಕೇಂದ್ರ ಸರ್ಕಾರದಲ್ಲಿ ಪರಿಸರ ಖಾತೆ ಸಚಿವನಾಗಿದ್ದೇನೆ. ಅವರು ಅವರ ವರ್ಗವನ್ನು ಪ್ರತಿನಿಧಿಸ್ತಾರೆ, ನಾನು ನನ್ನ ವರ್ಗವನ್ನು ಪ್ರತಿನಿಧಿಸ್ತೇನೆ. ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ವರ್ಗಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ, ಸಿದ್ಧಾಂತಗಳಿಗೆ ಬದ್ಧತೆ, ಇವುಗಳ ಆಧಾರದ ಮೇಲೆ ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥವನು ನಾನು. ವ್ಯಾಪಾರದ ದೃಷ್ಟಿಯಿಂದ ರಾಜಕಾರಣದಲ್ಲಿ ಪ್ರವೇಶ ಮಾಡಿ ಸರ್ಕಾರದ ನೀತಿಗಳನ್ನು ತನ್ನ ಉದ್ಯಮಕ್ಕೆ ತನ್ನ ವ್ಯಾಪಾರಕ್ಕೆ ಅನುಕೂಲವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ದುರುದ್ದೇಶದಿಂದ ರಾಜಕೀಯಕ್ಕೆ ಕಾಲಿಟ್ಟವರು ಅವರು. ಚುನಾವಣಾ ವ್ಯವಸ್ಥೆ ಸರ್ವನಾಶ ಆಗಿ ಮೌಲ್ಯಗಳ ಅಧಃಪತನ ಆಗಿದ್ದಾವೆ. ಇವತ್ತೊಬ್ಬ ಸಾಮಾನ್ಯ ಮನುಷ್ಯ ಚುನಾವಣೆಗೆ ನಿಲ್ತಕ್ಕಂಥ ಸ್ಥಿತಿ ಇಲ್ಲ. ಒಂದು ಕಾಲದಲ್ಲಿ ಕೇವಲ 30,000 ರೂಪಾಯಲ್ಲಿ ನಾನು ಚುನಾವಣೆ ಗೆದ್ದೆ. ನಾನು ಗೆದ್ದೆ ಅಂತಕ್ಕಂಥದ್ದಲ್ಲ ಮುಖ್ಯ. ನನ್ನಂಥವ್ರು ಇವತ್ತು ಒಬ್ಬರೋ ಇಬ್ಬರೋ ಮೂವರೋ ಆಗಿಬಿಟ್ಟಿದ್ದೇವೆ. ಶ್ರೀಮಂತರಿಗೆ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಮೀಸಲಾತಿ ಅನ್ನುವ ಸ್ಥಿತಿ ಒದಗಿ ಬಂದುಬಿಟ್ಟಿದೆ. ಇದೇ ನನಗೂ ಬಿಂಗಾರ್ ಅವ್ರಿಗೂ ಮಧ್ಯೆ ಇರತಕ್ಕಂಥ ಅಭಿಪ್ರಾಯ ಭೇದ ಅಥವಾ ರಾಜಕೀಯ ವಿರೋಧ. ನಮ್ಮ ಬಾಲ್ಯದಲ್ಲಿ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಂಥವನು ನಮ್ಮ ಪಾರ್ಲಿಮೆಂಟ್ ಸದಸ್ಯ ಆಗಿದ್ದ. ಮುರಿದೋದ ಮನೇಲಿದ್ದಂಥವನು ನಮ್ಮ ವಿಧಾನಸಭೆಯ ಸದಸ್ಯ ಆಗಿದ್ದ, ನಮ್ಮ ಮುಖ್ಯಮಂತ್ರಿ ಆಗಿದ್ದ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದ. ಇದು ನಮಗೆ ಹೆಮ್ಮೆಯ ವಿಚಾರ ಆಗಿತ್ತು. ಇವತ್ತು ವಿಧಾನಸಭೆಗೆ ಲೋಕಸಭೆಗೆ ಅರ್ಜಿ ಹಾಕಬೇಕಾಗಿದ್ರೆ ಕನಿಷ್ಠ ನಿಮ್ಮ ಹತ್ರ 2 ಸ್ವಂತ ಏರೋಪ್ಲೇನ್ ಇರಬೇಕು, 3 ಹೆಲಿಕಾಪ್ಟರ್ ಇರಬೇಕು, ನಿಮ್ಮದೇ ಒಂದು ಸಾಮ್ರಾಜ್ಯ ಇರಬೇಕು. ಲೋಕಸಭೆ ವಿಧಾನಸಭೆ ಬಿಡಿ, ಕಾರ್ಪೊರೇಷನ್ಗೆ ನಿಲ್ಲಬೇಕಾಗಿದ್ರೂ ಕೂಡ ಕೋಟ್ಯಾಂತರ ರೂಪಾಯಿ ಬರಬೇಕಾಗಿದೆ. ನಾನು ನನ್ನ ಜೋಬಿಲ್ಲಿ 30,000 ಇಟ್ಕೊಂಡು ಇದೇ ನನ್ನ ಬ್ಯಾಂಕ್ ಬ್ಯಾಲೆನ್ಸು ಅಂತ ಹೇಳಿ ರಾಜಕೀಯ ಪಕ್ಷಗಳ ಕಚೇರಿ ಹತ್ರಕ್ಕೆ ಹೋದರೆ ಸೀಟ್ ಕೊಡಿ ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಅಂತ ಹೇಳಿ ಗೇಟ್ ಹತ್ರ ಕೂಡ ಸೇರಿಸೋದಿಲ್ಲ ನನ್ನನ್ನು, ಗೊತ್ತಾ? ಗೇಟ್ ಹತ್ರ ಕೂಡ ಸೇರಿಸೋದಿಲ್ಲ. ಟಿಕೆಟ್ ಕೊಡಬೇಕಾಗಿದ್ರೆ ರಾಜಕೀಯ ಪಕ್ಷದಲ್ಲಿ ಜಾತಿ ನೋಡ್ತೀವಿ. ಜಾತಿ ಒಳಗಾದರೂ ಯೋಗ್ಯರಿಗೆ, ಉತ್ತಮರಿಗೆ, ಜನಪ್ರಿಯತೆ ಇರೋರಿಗೆ ಕೊಡ್ತೀವ? ಪುನಃ ಅವನಿಗೆ ಹಣ ಇದೆಯಾ ಅಂತ ಕೇಳ್ತೇವೆ. ಜಾತೀಯತೆ ಮಾಡಿದ್ರೂ ಸಮಾನತೆ ಇಲ್ಲ, ಯೋಗ್ಯತೆ ವಿಚಾರ ಬಂದಾಗಲೂ ಸಮಾನತೆ ನೋಡೋದಿಲ್ಲ. ನಾನು ನಮ್ಮ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿದ್ದೇನೆ. ಮೊನ್ನೆ ಚುನಾವಣೆ ಕೆಲವರಿಗೆ ಟಿಕೆಟ್ಸ್ ಹಂಚಬೇಕು. ಯುವಕರು ಕೇಳ್ತಾರೆ, ಒಬ್ಬರು ಹಿರಿಯರ ವಿಚಾರ, ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರ, ಅವ್ರಿಗೆ ಟಿಕೆಟ್ ಕೊಡೋಣ ಅಂತ ನಾನು ಹೇಳಿದ್ರೆ, ಸರ್ ಅವ್ರಿಗೆ ಕಾಯಿಲೆ ಬಂದರೆ ಚಿಕಿತ್ಸೆ ಮಾಡಿಸ್ಕೊಳ್ಳೋಕೆ ದುಡ್ಡಿಲ್ಲ, ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಖರ್ಚಾರು ಮಾಡ್ತಾರೆ ಅಂತ ಕೇಳ್ತಾರೆ. ಎಂಥ ಸ್ಥಿತಿ ನೋಡಿ. ಯಾರು ಮಾಡ್ತಾ ಇರೋದು ಇದನ್ನೆಲ್ಲ? ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳು ಇದನ್ನು ಮಾಡಿಬಿಟ್ಟು ಆಮೇಲೆ ಏನು ಹೇಳೋದು, ಜನ ಕೆಟ್ಟೋಗಿದ್ದಾರೆ. ಜನ ಯಾವತ್ತೂ ಕೆಟ್ಟಿಲ್ಲ, ಜನ ಯಾವತ್ತೂ ಮಾರಾಟಕ್ಕೆ ಸಿದ್ಧರಿಲ್ಲ. ಜನರಿಗೆ ಇವತ್ತೂ ಕೂಡ ಆದರ್ಶಗಳು ಬೇಕು, ಜನರಿಗೆ ಇವತ್ತು ಕೂಡ ಒಳ್ಳೆ ಜನ ಬೇಕು, ನೀತಿವಂತರು ಬೇಕು. ಆದರೆ ಕೆಟ್ಟಿರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು. ಬಿಂಗ ಅವರು ತಮ್ಮ ವಿರುದ್ಧ ಚುನಾವಣೆಯಲ್ಲಿ ನಿಂತಾಗ ಮೊದಲನೇ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಸೋತ್ರಿ, ಅವರು ಗೆದ್ರು.
ಆ ಸಮಯದಲ್ಲಿ ಏನಾದರೂ ದ್ವೇಷ ಆಯ್ತಾ? ಅವ್ರು ಹೇಗೆ ಗೆದ್ರು, ತಾವು ಹೇಗೆ ಸೋತ್ರಿ, ಅದನ್ನು ಹೇಳೋಕ್ಕಾಗುತ್ತಾ? ಬಿಂಗಾರವರ ವಿರುದ್ಧ ನಾನು ಚುನಾವಣೆ ಸೋತು ಇದ್ದೇನೆ, ಗೆದ್ದು ಇದ್ದೇನೆ. ನಮ್ಮಿಬ್ಬರ ಮಧ್ಯೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸೋತ್ಬಿಟ್ಟೆ. ಮಾರ್ಜಿನ್ ಎಷ್ಟು ಗೊತ್ತಾ? ಕೇವಲ 237 ಓಟುಗಳ ಅಂತರ. ನಾನು ಖರ್ಚು ಮಾಡಿದ್ದು ಕೇವಲ 30,000 ರೂಪಾಯಿ, ಅವ್ರು ಖರ್ಚು ಮಾಡಿದ್ದು 30 ಕೋಟಿ ರೂಪಾಯಿ. ಆ ಥಳಕಿರುತ್ತಲ್ಲ, 30 ಕೋಟಿ ಅಂದರೆ ನಮ್ಮ ಜನ ಎಂದು ನೋಡೇ ಇಲ್ಲ, ಬಡವರು. ಆ ಥಳಕಿಗೆ ಬೆರಗಾಗ್ಬಿಟ್ರು. ಲೋಕಸಭೆ ಚುನಾವಣೆ ಬಂತು. ಬಿಂಗಾರವರು ನಾನು ಪ್ರತಿಸ್ಪರ್ಧಿಗಳು. ಮತ್ತೆ ಅವರು 30 ಕೋಟಿ ಖರ್ಚು ಮಾಡಿದರು. ನನ್ನ ಹತ್ರ ಇದ್ದದ್ದು 30,000. ಕೇವಲ 30,000ದಲ್ಲೇ ಮುಗಿಸಿದೆ ಚುನಾವಣೆಯನ್ನು. ಆದರೆ ಈ ಸಲ ನಾನು ಗೆದ್ದೆ, ಅವ್ರು ಸೋತರು. ನಾನು ಸೋತಾಗ ಅಂತರ ಬಿಂಗ ಮತ್ತು ನನ್ನ ಮಧ್ಯೆ 237 ಓಟು. ಅವ್ರಿಗೆ 237 ಓಟು ಜಾಸ್ತಿ ನನಗಿಂತ. ಆದರೆ ಈಗ ಗೆದ್ದಾಗ ನನಗೆ ಎಷ್ಟು ಗೊತ್ತಾ ಮೆಜಾರಿಟಿ? 1,15,000 ಮತಗಳು ಅವ್ರಿಗಿಂತ ಹೆಚ್ಚು ಪಡೆದಿದ್ದೆ ನಾನು. 30,000 ವರ್ಸಸ್ 30 ಕೋಟಿ. 30,000 ಗೆದ್ದುಬಿಡ್ತು, 30 ಕೋಟಿ ಲೆಕ್ಕಕ್ಕಿಲ್ದು ಹೋಗ್ಬಿಡ್ತು. ನಮ್ಮ ಹಿರಿಯ ಕವಿಗಳು ನರಸಿಂಹಸ್ವಾಮಿಗಳು ಹೇಳಿರ್ತಕ್ಕಂಥ ಒಂದು ಕವನ ನನಗೆ ನೆನಪು ಬರುತ್ತೆ. ನುಡಿಯಲೊಂದಿದೆ ದಾರಿ, ನಡೆಯಲೊಂದಿದೆ ದಾರಿ, ದಾರಿ ಎರಡರ ಮಧ್ಯೆ ದಟ್ಟ ಮಂಜು. ಅವರೇ ಬೇರೆ ಕಡೆಗೆ, ಇವರೇ ಬೇರೆ ಕಡೆಗೆ. ಅವ್ರು ಇವ್ರಿಗೆ ಕಾಣೋದಿಲ್ಲ, ಇವ್ರು ಅವ್ರಿಗೆ ಕಾಣೋದಿಲ್ಲ. ನುಡಿಯುವುದು ನಡೆಯುವುದು ಒಂದೇ ದಾರಿ ಆದಾಗ 30,000 ಗೆಲ್ಲುತ್ತೆ, 30 ಕೋಟಿ ಸೋತು ಹೋಗುತ್ತೆ. ಇದು ಪ್ರಜಾಪ್ರಭುತ್ವದ ತಿರುಳು. ಇಲ್ಲಿ ಅವನು ಮಾಲೀಕ, ಪ್ರಜೆ ಇದಾನಲ್ಲ, ಅವನ ತೀರ್ಮಾನ ಸುಪ್ರೀಂ. ಅವನಿಗೆ ಮನವರಿಕೆ ಆಗಬೇಕು. ತಪ್ಪು ಮಾಡೋದಕ್ಕೆ ನಾಚಿತಕ್ಕಂಥವನು ಒಂದು ಕಡೆಗೆ, ತಪ್ಪುಗಳನ್ನು ಮಾಡೇ ತಾನು ಸರ್ವಾಧೀಶ ಅಂತ ತೋರಿಸ್ಕೋಬೇಕು ಅಂತ ಹೇಳ್ತಕ್ಕಂಥವನು ಇನ್ನೊಂದು ಕಡೆಗೆ. ಈ ಎಲ್ಲವಕ್ಕೂ ಕೂಡ ರಕ್ಷಣೆ, ಪ್ರೋತ್ಸಾಹ, ಸಹಕಾರ ನಮ್ಮ ರಾಜಕೀಯ ಪಕ್ಷಗಳಿಂದ ಸಿಗ್ತಾ ಇದೆ. ಇದರ ಪ್ರತಿಪಾದಕರು ಬಿಂಗಾರವರು, ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಕ್ಕಂಥವನು ನಾನು. ಇದು ಅವರ ನಮ್ಮ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ. ವ್ಯಕ್ತಿಗತ ದ್ವೇಷನೂ ಇಲ್ಲ, ಈರ್ಷ್ಯನೂ ಇಲ್ಲ, ಮತ್ಸರನೂ ಇಲ್ಲ, ಸಿಟ್ಟು. ವ್ಯವಸಾಯದ ಭೂಮಿಯನ್ನು ಏರ್ಪೋರ್ಟ್ಗೆ ಕೊಡಬೇಕು ಅಂತ ಹೇಳಿ ಬಿಂಗ ಮತ್ತು ಅವ್ರ ಸ್ನೇಹಿತರು ವಾದ. ಸಾಧ್ಯ ಇಲ್ಲ, ರೈತರಿಗೆ ಉಳಿಬೇಕದು, ವ್ಯವಸಾಯಕ್ಕೆ ಉಳಿಬೇಕು ಅಂತ ನಾನು ಮತ್ತು ನನ್ನ ಸಹೋದ್ಯೋಗಿಗಳು, ನನ್ನ ಸ್ನೇಹಿತರು, ಸಮಾನ ಮನಸ್ಕರು ನಮ್ಮ ವಾದ. ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಈ ವ್ಯವಸಾಯದ ಭೂಮಿ ಬೇಕತ್ತೆ, ಶ್ರೀಮಂತ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡೋದಕ್ಕೆ. ವ್ಯಾಪಾರಸ್ಥರು ಕೂಡ ಶ್ರೀಮಂತ ವ್ಯಾಪಾರಸ್ಥರು. ಅವರು ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ನಮ್ಮ ಕೈಲಿರ್ತಕ್ಕಂಥ ಜಮೀನನ್ನು ತಗೊಂಡು ಅವ್ರು ವ್ಯಾಪಾರ ಮಾಡ್ಕೊಂಡು ಲಾಭ ಮಾಡೋಕ್ಕೆ ಅವ್ರಿಗೆ ಬೇಕಂತೆ. ಇದು ನಾನು ಮತ್ತು ನಮ್ಮ ಸ್ನೇಹಿತರು ವಿರೋಧ ಮಾಡ್ತಾ ಇದ್ದೆ. ಏರ್ಪೋರ್ಟಿಗೆ ವ್ಯವಸಾಯದ ಭೂಮಿ ಬೇಕಂತೆ. ಯಾಕೆ? ಶ್ರೀಮಂತರು ಓಡಾಡಬೇಕಲ್ಲ ಆಕಾಶದಲ್ಲಿ. ಏನು ನಮ್ಮ ರೈತ ಯಾವತ್ತಾದ್ರೆ ಏರೋಪ್ಲೇನ್ ಹತ್ತಬೇಕಾ? ನಮ್ಮ ಜಮೀನನ್ನು ಕಿತ್ಕೊಂಡು ನಮ್ಮನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿ, ನಿರ್ವಸಿತರನ್ನಾಗಿ ಮಾಡಿ ಅವ್ರಿಗೆ ಕೊಡಬೇಕು. ಇದಕ್ಕೆ ನಮ್ಮ ವಿರುದ್ಧ ನಾವು ಈ ವಾದ ಮಂಡಿಸಿದಾಗ ಇವರೇನು ಹೇಳೋದಂದರೆ, ನಾವು ಅಭಿವೃದ್ಧಿಯ ವಿರೋಧ, ಇವರು ಅಭಿವೃದ್ಧಿಯ ಪರ. ಇವರ ಅಭಿವೃದ್ಧಿಯ ಪರ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ಸ್ವಂತ ಹಳ್ಳಿಗೆ ಹೋದಾಗ, ಸ್ವಗ್ರಾಮಕ್ಕೆ ಹೋದಾಗ, ಯಾರ ಕೈಯಲ್ಲಿ ನೋಡಲಿ ಒಂದು ಮೊಬೈಲ್, ಟಿಂಗ್ 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 ಅಂತ, ಕೂತ್ಕೊಳ್ಳೋಂಗಿಲ್ಲ, ಮಾತಾಡೋಂಗಿಲ್ಲ, ಯಾರನ್ನೂ ಕಷ್ಟುಕ ವಿಚಾರಿಸೋಂಗಿಲ್ಲ, ಆ ಮೊಬೈಲ್. ಕುಡಿಯೋ ನೀರು ಕೇಳಿದ್ರೆ ಊರಲ್ಲಿ ಕುಡಿಯೋ ನೀರಿಲ್ಲ. ರಸ್ತೆ ಚೆನ್ನಾಗಿದೆಯಾ ಅಂದರೆ ಅದು ಚೆನ್ನಾಗಿಲ್ಲ.
ನಾನು ಓದಿದ ಸ್ಕೂಲ್ ಕಡೆಗೆ ಹೋದೆ, ನನ್ನ ಸ್ಕೂಲ್ ಮುಚ್ಚೋ ಸ್ಥಿತಿಗೆ ಬಂದುಬಿಟ್ಟಿದೆ. ನಮ್ಮ ಶಾಲೆಗೆ ಹೋದರೆ ನನಗೆ ಎಲ್ಲ ಬಾಲ್ಯದ ನೆನಪುಗಳು ಮನಸ್ಸಿಗೆ ಬಂದು. ನಮ್ಮನ್ನೆಲ್ಲ ಇಷ್ಟರವರನ್ನಾಗಿ ಮಾಡಿದ್ದು ನಮ್ಮದು ಅದೇ ಶಾಲೆ, ಆ ಮೇಸ್ಟ್ರುಗಳೇ. ಆದರೆ ಇವತ್ತು ಫ್ರೀ ಎಜುಕೇಷನ್ ಅಂತ ಹೇಳ್ತೇವೆ, ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿದೆ. ದೇವಸಾಗರಕ್ಕೆ ಬಂದೆ, 1 ವರ್ಷಕ್ಕೆ ಒಬ್ಬ ಹುಡುಗನಿಗೆ ಒಬ್ಬ ಹುಡುಗಿಗೆ 1 ಲಕ್ಷ ರೂಪಾಯಿ ಫೀಸ್ ವಸೂಲು ಮಾಡ್ತಕ್ಕಂಥ ಶಾಲೆಗಳು ಜಗಮಗಿಸ್ತಾ ಇದ್ದಾವೆ. ಒಂದರ ಮೇಲೊಂದು ಕಾಂಪಿಟಿಷನ್, 10-15 ಶಾಲೆಗಳು ಬರ್ತಾ ಇದ್ದಾವೆ. ಸರ್ಕಾರಿ ಹಾಸ್ಪಿಟ್ಲು, ನಮ್ಮ ಚಿಕ್ಕತನದಲ್ಲಿ ನಮ್ಮ XMLA ಅವರು ಬಂದು ಫೌಂಡೇಶನ್ ಹಾಕಿ ಸರ್ಕಾರಿ ಹಾಸ್ಪಿಟ್ಲ್ ನಮ್ಮೂರಲ್ಲಿ ಸ್ಥಾಪನೆ ಮಾಡಿದ್ರು. ಹಾಸ್ಪಿಟ್ಲ್ ಮುಂದೆ ಬೋರ್ಡ್ ಇದೆ, ಡಾಕ್ಟ್ರು ಇಲ್ಲ, ಔಷಧಿನೂ ಇಲ್ಲ. ಕಾಯಿಲೆ ಬಂದರೆ ಪಟ್ಟಣಕ್ಕೆ ಹೋಗಬೇಕು, ಜಾಬ್ ತುಂಬ ದುಡ್ಡಿರಬೇಕು. ದುಡ್ಡಿಲ್ಲ ಅಂದರೆ ಕಾಯಿಲೆ ಬಂದರೆ ಊರಲ್ಲೇ ಇರಬೇಕು. ದೇವಸಾಗರಕ್ಕೆ ಬಂದರೆ ಹೆಜ್ಜೆಗೊಂದು ನರ್ಸಿಂಗ್ ಹೋಮ್, ಹೆಜ್ಜೆಗೊಂದು ಪ್ರೈವೇಟ್ ಹಾಸ್ಪಿಟಲ್. ಅದ್ರ ಒಳಗೆ ಹೋಗಬೇಕಾಗಿದ್ದರೆ ಕಾಯಿಲೆ ಎಂಥದ್ದಾದರೂ ಇರಲಿ, ಎರಡೂ ಜಾಬ್ ತುಂಬ ದುಡ್ಡಿರಬೇಕು. ಇದು ಕಾಣಲ್ವಾ ಇವ್ರಿಗೆ? ಈ ಅಭಿವೃದ್ಧಿಯ ವಕೀಲರು ಇದ್ದಾರಲ್ಲ, ಕಣ್ಣಿಗೆ ಇವೆಲ್ಲ ಕಾಣೋದಿಲ್ವ ಅವ್ರಿಗೆ? ಬಡ ಜನರಿಗೆ ಆರೋಗ್ಯ ಒದಗಿಸ್ಬೇಕು, ಹಳ್ಳಿ ಜನರಿಗೆ ಕುಡಿಯೋ ನೀರು ಕೊಡಬೇಕು, ಹಳ್ಳಿ ಶಾಲೆ ಸುಧಾರಿಸಬೇಕು, ನಮ್ಮೂರಿಗೆ ಬಸ್ ಬಂದು ಹೋಗಬೇಕು. ಇದು ಪ್ರಾಮುಖ್ಯ. ನಮ್ಮ ಬೆನ್ನ ಮೇಲೆ ಈ ದೇಶ ನಿಂತಿದೆ ಅಂತ ಇವ್ರಿಗೆ ಗೊತ್ತಾಗಲ್ವಾ? ಆಕಾಶದಲ್ಲಿ ಹಾರಾಡೋದು ಮುಖ್ಯ, ಕಾರ್ಖಾನೆ ಕಟ್ಟೋದು ಮುಖ್ಯ. ನಾವು ಭಿಕ್ಷೆ ಎತ್ಕೊಂಡು ತಿರುಗಬೇಕು. ಇದು ಅವರ ನಮ್ಮ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ. ರಾಜಾನಂದ ಸ್ವಾಮಿಯವರ ಕೊಲೆ ಒಂದು ರಾಜಕೀಯ ಪ್ರೇರಿತವಾದದ್ದು ಅನ್ನೋ ಥರದ ಒಂದು ವಾದ ಇದೆ. ಈ ರಾಜಕೀಯ ಪ್ರೇರಿತವಾಗಿರೋದ್ರಿಂದ ಇಂಥ ದುರ್ಘಟನೆಗಳು ಸಂಭವಿಸ್ತಾ ಇರುವಾಗ ತಮ್ಮ ನಿಲುವು ಏನಿದ್ರ ಬಗ್ಗೆ? ಜಾತೀಯತೆ, ಭ್ರಷ್ಟಾಚಾರ, ಮಂತ್ರಿ ಆಗಕ್ಕೆ ಇಷ್ಟು ಕೋಟಿ, ಮುಖ್ಯಮಂತ್ರಿ ಆಗಕ್ಕೆ ಇನ್ನಿಷ್ಟು ಕೋಟಿ. ಒಬ್ಬ ಮುಖ್ಯಮಂತ್ರಿ ಆಗ್ತಕ್ಕಂಥವನು, ಸ್ಪರ್ಧೆಯಲ್ಲಿರ್ತಕ್ಕಂಥವನು 1000 ಕೋಟಿ ಖರ್ಚು ಮಾಡ್ತಾನೆ, ಇನ್ನೊಬ್ಬ ಆದರೆ 2ರಷ್ಟು ಮಾಡಕ್ಕೆ ಬರ್ತಾನೆ. ಇವರಿಬ್ಬರು ಘರ್ಷಣೆಗೆ ಬಿದ್ದಾಗ, ಇವ್ರ ಮಧ್ಯೆ ಸ್ಪರ್ಧೆ ಏರ್ಪಟ್ಟಾಗ ದುರಾಸೆಗೆ ಹಿಂಸೆ ಅಲ್ಲದೆ ಏನು ಸಿಗುತ್ತೆ ಹೇಳಿ ನಮಗೆ? ಹಾಗಾಗಿ ಈ ದುರಾಸೆಯ ಫಲಶ್ರುತಿಯೇ ಈ ಕೊಲೆಗಳು. ಇದೇ ಬಿಂಗಾರವರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ. ಇದು ಹೀಗೆ ಇರಬೇಕು, ಹೀಗೆ ಮುಂದುವರಿಬೇಕು, ಶ್ರೀಮಂತರದೇ ರಾಜ್ಯ ಆಗಬೇಕು ಅಂತಕ್ಕಂಥದ್ರ ಪ್ರತಿಪಾದಕರು ಅವರು. ಅದನ್ನು ತೀವ್ರವಾಗಿ ವಿರೋಧ ಮಾಡಿ ಜನಸಾಮಾನ್ಯನ ಧ್ವನಿ ಸರ್ವಶ್ರೇಷ್ಠ ಆಗಬೇಕು ಅಂತ ಹೇಳ್ತಕ್ಕಂಥವ್ರು ನಾವು. ಆಬ್ಜೆಕ್ಷನ್ ಯುವರ್ ಆನರ್, ಹಿ ಈಸ್ ಮೇಕಿಂಗ್ ಅ ಸ್ಪೀಚ್. ಅವ್ರು ಭಾಷಣ ಮಾಡ್ತಿದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್ಡ್.